ಗುಹ್ಯಾದಲ್ಲಿ ಪ್ಲಾಂಟರೊಬ್ಬರು ಕಾಡಾನೆ ದಾಳಿಗೆ ಬಲಿಯಾದ ಬೆನ್ನಲ್ಲೇ ಕೊಡಗು ಬಿಜೆಪಿ ಬೀದಿಗಿಳಿದು ಹೋರಾಟ ಮಾಡಿದೆ. ಶುಕ್ರವಾರ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕಿದ ಪಕ್ಷದ ಕಾರ್ಯಕರ್ತರು ಬಳಿಕ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟಿಸಿದ್ರು. ಒಂದು ಹಂತದಲ್ಲಿ ಪ್ರತಿಭಟನಾಕಾರರನ್ನು ಬಂಧಿಸಲು ಪೊಲೀಸರು ಸಿದ್ಧತೆ ನಡೆಸುತ್ತಿದ್ದಂತೆ ಹಿರಿಯ ಅರಣ್ಯಾಧಿಕಾರಿ ಸೋನಾಲಿ ವೃಷ್ಟಿ ಸ್ಥಳಕ್ಕೆ ಆಗಮಿಸಿ ಪೊಲೀಸ್ ಪಹರೆಯಲ್ಲೇ ಅಹವಾಲು ಆಲಿಸಿದ್ರು. ಪುಂಡಾನೆಯ ಸೆರೆಗೆ ಅನುಮತಿ ಸಿಕ್ಕಿದ್ದು ಕಾರ್ಯಾಚರಣೆ ಮುಂದುವರೆದಿರುವುದಾಗಿ ಅವರು ಹೇಳಿದರು. ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕಿದ ಬಿಜೆಪಿ ಕಾರ್ಯಕರ್ತರು ಹಿರಿಯ ಅಧಿಕಾರಿಗಳ ಸ್ಪಂದನೆ ಸಿಗದಿರುವುದನ್ನು ಮನಗಂಡು ಹೆದ್ದಾರಿ ತಡೆಗೆ ಮುಂದಾದಾಗ ಪೊಲೀಸರು ಅಲರ್ಟ್ ಆದರು. ಹೀಗಿದ್ದರೂ ಅಧಿಕಾರಿಗಳು ಬರಲೇಬೇಕೆಂದು ಪಟ್ಟು ಹಿಡಿದ ಪ್ರತಿಭಟನಾಕಾರರು ರಸ್ತೆಯಲ್ಲೇ ಕುಳಿತು ವಾಹನಗಳನ್ನು ಅಡ್ಡಗಟ್ಟಿದ್ರು. ಬೇರೆ ದಾರಿ ಕಾಣದ ಪೊಲೀಸರು ಕೋರ್ಟ್ ಆದೇಶದ ಬಗ್ಗೆ ನೆನಪಿಸಿ ಹೆದ್ದಾರಿ ತಡೆಯಿಂದ ಸಾರ್ವಜನಿಕರಿಗೆ ಸಮಸ್ಯೆಯಾಗಲಿದೆ ಎಂದು ತಿಳಿ ಹೇಳಿ ಕಾನೂನು ಕ್ರಮಕ್ಕೆ ಎಚ್ಚರಿಕೆ ನೀಡಿದ್ರು. ಇದಕ್ಕೂ ಪ್ರತಿಭಟನಾಕಾರರು ಬಗ್ಗದಿದ್ದಾಗ ಪೊಲೀಸರು ಅರೆಸ್ಟ್ಗೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡರು. ಅಷ್ಟರಲ್ಲಿ ಸಿಸಿಎಫ್ ಸೋನಾಲಿ ವೃಷ್ಟಿ ಮತ್ತಿತರ ಅಧಿಕಾರಿಗಳು ಸ್ಥಳಕ್ಕೆ ಬಂದರು. ಕಾರಿನಿಂದಿಳಿದ ಸೋನಾಲಿ ವೃಷ್ಟಿ ಅವರನ್ನು ಪ್ರತಿಭಟನಾಕಾರರು ಮುತ್ತಿಗೆ ಹಾಕಲು ಪ್ರಯತ್ನಿಸಿದಾಗ ಪೊಲೀಸರು ಸುತ್ತುವರೆದು ಭದ್ರತೆ ನೀಡಿದ್ರು. ಈ ವೇಳೆ ಮಾಜಿ ಶಾಸಕರಾದ ರಂಜನ್, ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ, ಮಾಜಿ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ ಮತ್ತಿತರರು ಸೋನಾಲಿ ಅವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಆನೆ ಹಾವಳಿ ಸಮಸ್ಯೆ, ಸಿಐಡಿ ಲ್ಯಾಂಡ್ ಬಗ್ಗೆ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಎತ್ತಿ ಹೇಳಿದ್ರು. ಈ ಕಾಡು ಪ್ರಾಣಿಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಆದೇಶ ಮಾಡದಿದ್ರೆ ನಾವು ಮುಂದಿನ ಪ್ರತಿಭಟನೆಯನ್ನು ತೀವ್ರಗೊಳಿಸುತ್ತೇವೆ. ಒಂದು ರಸ್ತೆ ತಡೆ ಇರ್ಬೋದು, ಜಿಲ್ಲೆಯ ಬಂದ್ ಇರ್ಬೋದು, ಮುಂದೆ ಆಗುವಂತ ಎಲ್ಲ ಅನಾಹುತಗಳಿಗೆ ಸರ್ಕಾರ ಜೊತೆಗೆ ನೀವು ಅರಣ್ಯ ಇಲಾಖೆ ಇದಕ್ಕೆ ಕಾರಣರಾಗ್ತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ, ಸಮಸ್ಯೆ ಬಗ್ಗೆ ಸ್ಥಳದಲ್ಲೇ ಉತ್ತರಿಸಬೇಕೆಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದಾಗ ಸೋನಾಲಿ ವೃಷ್ಟಿ ಒಪ್ಪಿಕೊಂಡರು. ಈಗಾಗಲೇ ಗುಹ್ಯ ಪ್ರಕರಣದ ಬಳಿಕ ಆನೆಯನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆ ಮುಂದುವರಿಸಲಾಗಿದೆ. ಮದೆನಾಡು, ಗುಹ್ಯ ಮತ್ತು ವಾಲ್ನೂರು ಭಾಗದಲ್ಲಿ ಒಟ್ಟು 3 ತಂಡಗಳು ಕಾರ್ಯಾಚರಣೆಯಲ್ಲಿವೆ. ಗುಹ್ಯ ಭಾಗದಲ್ಲಿದ್ದ ಆನೆ ಅಮ್ಮತ್ತಿ ಬಳಿ ಪತ್ತೆಯಾಗಿದ್ದು ಶೀಘ್ರ ಸೆರೆ ಹಿಡಿಯುವುದಾಗಿ ಸೋನಾಲಿ ಹೇಳಿದರು. ಇವತ್ತು ಕೊಡಗು ಜಿಲ್ಲೆ ವನ್ಯಪ್ರಾಣಿ ಮಾನವ ಸಂಘರ್ಷದಲ್ಲಿ ಕಳೆದ 3 ತಿಂಗಳಲ್ಲಿ 4 ಜನ ಸತ್ತಾದರೆ ಅದಕ್ಕೆ ನಮ್ಮ ಇಲ್ಲಿ ಪ್ರತಿಭಟನೆ ಆಗಿತ್ತು. ನಾನು ಆ್ಯಕ್ಚುಲಿ ಆನೆ ಕಾರ್ಯಾಚರಣೆಯಲ್ಲಿ ವ್ಯಸ್ತಿದ್ರಿಂದ ಸ್ವಲ್ಪ ಲೇಟ್ ಆಗಿತ್ತು. ಇವತ್ತು ಅವರು ಬಂದ ಮೇಲೆ ಒಂಟಿ ಆನೆ ಇಂದ ಏನು ಹಾವಳಿ ಆಗಿದೆ ಅದು ಹಿಡಲಿಕ್ಕೆ ಮತ್ತು ಅದು ಸ್ಥಾನಾಂತರ ಮಾಡಲಿಕ್ಕೆ ಬೇಡಿಕೆ ಕೊಟ್ಟಿದ್ರೆ, ಮತ್ತು ಕೆಲವು ಬೇರೆ ಬೇಡಿಕೆ ಅಂದರೆ ಪರಿಹಾರ ಹೆಚ್ಚು ಮಾಡಲಿಕ್ಕೆ, ಮತ್ತು ಈ ವನ್ಯಪ್ರಾಣಿ ಹಾವಳಿ ನಿರಂತರವಾಗಿ ಆಗ್ತಾ ಇದ್ರೆ ಅದಕ್ಕೆ ಶಾಶ್ವತ ಪರಿಹಾರ ಬಗ್ಗೆ ನಮ್ಮ ಪಕ್ಷವರು ಎಲ್ಲರೂ ರೈತರು ಮತ್ತು ಎಲ್ಲವರು ನಮಗೆ ಮನವಿ ಕೊಟ್ಟಿದ್ರು. ಮತ್ತು ನೆಕ್ಸ್ಟ್ 15 ದಿವಸ ಒಳಗಡೆ ಒಂದು ಸಭೆ ಮಾಡಲಿಕ್ಕೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಸಭೆ ಮಾಡಲಿಕ್ಕೆ ಒಂದು ಬೇಡಿಕೆ ಇತ್ತು. ಅದು ನಿನ್ನೆ ಕೂಡ ಸೇಮ್ ನಮಗೆ ಇದು ಮನವಿ ಕೊಟ್ಟಿದ್ರೆ ಅದು ನಾವು ಸರ್ಕಾರ ಪರವಾಗಿ ಇದು ಸ್ವೀಕೃತ ಮಾಡಿದ್ದೀವಿ. ಮತ್ತು ಮೇಲೆ ಅಧಿಕಾರಿಗೆ ತಿಳಿಸ್ಕೊಂಡು ಇದ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಈಗ ಆಲ್ರೆಡಿ ಸೆಷನ್ ನಡೀತಾ ಇದೆ, ಅದಕ್ಕೆ 15 ದಿವಸ ಟೈಮ್ ಕೇಳಿದ್ದೀವಿ. ಅದಕ್ಕೆ ನಮ್ಮ ಮೇಲೆ ಅಧಿಕಾರಿಗೆ ತಿಳಿಸಿ ಮತ್ತು ಸಭೆ ಮಾಡಲಿಕ್ಕೆ ನಾವು ಕ್ರಮ ತಗೊಳ್ತೀವಿ. ಈಗ ಸದ್ಯಕ್ಕೆ ಆಪ್ರೇಷನ್ ಕೊಂಬಿಂಗ್ ಆಪ್ರೇಷನ್ ಮದೆನಾಡು ಕಡೆ ಆಗ್ತಾ ಇದೆ. ಅಲ್ಲಿ 3 ಟೀಮ್ ಆಲ್ರೆಡಿ ಇದ್ದಾರೆ, ಡೈಲಿ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಮದೆನಾಡಲ್ಲಿ ಆಗಿದ್ದ ಆನೆ ಆ್ಯಕ್ಚುಲಿ ಪತ್ತಿಘಾಟ್ ರಿಸರ್ವ್ ಫಾರೆಸ್ಟ್ ಒಳಗಡೆ ಇದೆ. ಆದರೂ ಕೂಡ ನಾವು 3 ಕಡೆಯಿಂದ ಅದು ಮಾನಿಟರ್ ಮಾಡ್ತಾ ಇದ್ವಿ. ಒಂದು ವೇಳೆ ನಮ್ಮ ರೇಂಜಿಗೆ ಬಂದರೆ ನಮಗೆ ಆಲ್ರೆಡಿ ಪರ್ಮಿಷನ್ ಸಿಕ್ಕಿದೆ, ಸೊ ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಈಗ ನಿನ್ನೆ ಆಗಿದ್ದ ಘಟನೆ ಇದು ಗುಯ್ಯ ಅಂತೆ ವಿಲೇಜ್, ಆದರೆ ನೈಟ್ನ ನಾವು ಥರ್ಮಲ್ ಡೋರ್ ತಗೊಂಡು ಎಲಿಫೆಂಟ್ ಟ್ರ್ಯಾಕ್ ಮಾಡ್ಕೊಂಡು ಈಗ ಅದು ಇಟ್ ಹ್ಯಾಸ್ ಮೂವ್ ಟುವರ್ಡ್ ಅಮ್ಮತ್ತಿ ಕಡೆ ಹೋಗಿದೆ. ಈಗ ನಮ್ಮ ಟೀಮ್ ಆಲ್ರೆಡಿ ಆನೆ ಮತ್ತು ಡಾಕ್ಟರ್ಸ್ ಮತ್ತು ಸ್ಪೆಷಲ್ ಟೀಮ್ ದುಬಾರೆ ಮತ್ತು ಶೂಟರ್ಸ್ ಎಲ್ಲ ಅಲ್ಲಿ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡ್ಕೊಂಡು ಈ ಕಡೆ ಬಂದಿದ್ದೀವಿ, ಎಲ್ಲ ಸಿದ್ಧತೆ ಹಾಕ್ಕೊಂಡು. ಮತ್ತು ಇದ್ರ ಜೊತೆಗೆ ಜಿಲ್ಲಾ ಪ್ರಶಾಸನದಿಂದ ನಾವು ಸೆಕ್ಷನ್ 144 ಕೂಡ ಹಾಕಲಿಕ್ಕೆ ಆ ಏರಿಯಾದಲ್ಲಿ ಮಾಡಿದ್ದೀವಿ. ಯಾಕೆಂದರೆ ಮತ್ತೊಂದು ಘಟನೆ ಆಗಬಾರ್ದು ಅಲ್ಲಿ. ಸೊ ಈಗ 2 ಕಡೆ ಆಲ್ರೆಡಿ ಆಪ್ರೇಷನ್ ಇದೆ. ಕುಶಾಲನಗರ್ ಏನು ಮೊನ್ನೆ 3ನೇ ಆಗಿದ್ದು ಅದು ಅರಣ್ಯ ಒಳಗಡೆ ಇತ್ತು, ಆದರೆ ನಾವು ಅಲ್ಲಿ ಕೂಡ ನೆಕ್ಸ್ಟ್ ಆಲ್ರೆಡಿ ಟೀಮ್ ಅವೇರ್ನೆಸ್ ಟೀಮ್ ಅಲ್ಲಿ ಕೊಟ್ಟಿದ್ದೀವಿ. ಯಾಕೆಂದರೆ ಅದು ಅರಣ್ಯ ಒಳಗಡೆ ಸತತವಾಗಿ ಇರುತ್ತೆ ಆನೆ, ಆದರೆ ಜನ ಬಗ್ಗೆ ಇದರ ಬಗ್ಗೆ ತಿಳುವಳಿಕೆ ಇರಲಿ ಅಂತ ನಾವು ಪಬ್ಲಿಕ್ ಅನೌನ್ಸ್ಮೆಂಟ್ ಸಿಸ್ಟಮ್ ಮಾಡಿ, ಮತ್ತು ಮುಂದಿನ ಅಲ್ಲಿ ಏನಾದರೂ ಮೂವ್ಮೆಂಟ್ ಜಾಸ್ತಿ ಆದರೆ ಅಲ್ಲಿ ಕೂಡ ಕ್ರಮ ತಗೊಳ್ಳಿಕ್ಕೆ ಆಲ್ರೆಡಿ ಪ್ರಪೋಸಲ್ ಕಳಿಸಿದ್ದೀವಿ. ಅದು 3 ಕಡೆ ನಮ್ಮದು ಆಪರೇಷನ್ ಸದ್ಯಕ್ಕೆ ನಡೀತಾ ಇದೆ.
ಸೋನಾಲಿ ವೃಷ್ಟಿ ಅವರ ಭರವಸೆಯೊಂದಿಗೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಕೈಬಿಟ್ಟರು. ವಿಶೇಷವೆಂದರೆ ಕಾರ್ಯಕರ್ತರಿಗಿಂತ ಪೊಲೀಸರ ಸಂಖ್ಯೆಯೇ ಹೆಚ್ಚಿತ್ತು. ಮಾಜಿ ಎಂಎಲ್ಸಿ ಎಸ್ಟಿ ಮೇದಪ್ಪ, ಬಿಜೆಪಿ ಮುಖಂಡರಾದ ರವಿ ಕುಶಾಲಪ್ಪ, ಕಾಂತಿ ಸತೀಶ್, ನಾಗೇಶ್ ಕುಂದಲ್ಪಾಡಿ, ಬಿಬಿ ಭಾರತೀಶ್, ತಳೂರು ಕಿಶೋರ್, ನೆಲ್ಲಿರ ಚಲನ್, ಹೊಸೂರು ಸತೀಶ್ ಜೋಯಪ್ಪ, ವಿಕೆ ಲೋಕೇಶ್, ಮನು ಮುತ್ತಪ್ಪ, ಸವಿತಾ ರಾಕೇಶ್, ತೆಕ್ಕಡೆ ಶೋಭಾ ಮತ್ತಿತರರು ಪಾಲ್ಗೊಂಡಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.